ಎಲ್ಲ ಗಣ್ಯಮಾನ್ಯರಿಗೂ ಎಲ್ಲ ಗೌರವಾಯಿಗೂ ಶುಭ ಸಂಜೆಯ ನಮಸ್ಕಾರಗಳು. ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷರು ಆದ ಶ್ರೀ ರುದ್ರಪ್ಪ ಎಂ ಲಮಾಣಿರವರೇ, ಕರ್ನಾಟಕ ಲೋಕಸಭಾ ಆಯೋಗದ ಸದಸ್ಯರಾದ ಶ್ರೀ ಎಚ್.ಎಸ್. ಭೋಜನಾಯಕರವರೇ, ಈ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಶ್ರೀ ಎನ್ ಜಯದೇವನಾಯಕರವರೇ, ಕೌಶಲ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಅಧ್ಯಕ್ಷರಾದ ಶ್ರೀಮತಿ ಕಾಂತಾನಾಯಕರವರೇ, ಕಾಡಾದ ಅಧ್ಯಕ್ಷರಾದ ಶ್ರೀ ಬಾಬು ಹೊನ್ನನಾಯಕರವರೇ, ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರುವ ಮಾಜಿ ಸಚಿವರಾದ ಶ್ರೀ ಬಾಬುರಾವ್ ಚವ್ಹಾಣ್ರವರೇ, ಈ ಸಮಾರಂಭದಲ್ಲಿ ವಿಶೇಷ ಸನ್ಮಾನಿತರಾದ ಡಾಕ್ಟರ್ ಜಯರಾಜ್ ನಾಯ್ಕರವರೇ, ಡಾಕ್ಟರ್ ವೈ.ಎಸ್. ರವಿಕುಮಾರ್ ಅವರೇ, ರಮೇಶ್ ಬಾಂಡೋತ್ರವರೇ, ಸೈದೂರು ವಡವಂತ್ರವರೇ, ಶ್ರೀ ಜಿ.ಎ. ಹರ್ಷಾನಂದ್ರವರೇ, ಶ್ರೀಮತಿ ರೂಪರವರೇ, ಈ ದಿನದ ದವಾಳಿ ಮೇಳದ ಪ್ರಯುಕ್ತ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಖ್ಯಾತ ಹಿನ್ನೆಲೆ ಗಾಯಕಿ ಕುಮಾರಿ ಮಂಗ್ಲಿರವರೇ, ಖ್ಯಾತ ಗಾಯಕ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತರವರೇ, ಖ್ಯಾತ ಗಾಯಕರಾದ ರಮೇಶ್ ಲಮಾಣಿರವರೇ, ಕರ್ನಾಟಕ ಬಂಜಾರ ನೌಕರರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸಂಘದ ಪದಾಧಿಕಾರಿಗಳೇ, ಎಲ್ಲ ಗೌರವಾನ್ವಿತ ಸದಸ್ಯರೇ, ಇಲ್ಲಿ ಆಗಮಿಸಿರುವ ಎಲ್ಲ ಅತಿಥಿಗಳೇ, ಗುರು ಹಿರಿಯರೇ, ಸಹೋದರ ಸಹೋದರಿಯರೇ, ಪತ್ರಿಕಾ ಮಿತ್ರರೇ, ನಿಮಗೆಲ್ಲರಿಗೂ ದವಾಳಿ ಮೇಳ ಮತ್ತು ಈ ಸಂಗೀತ ಸಂಜೆ ಕಾರ್ಯಕ್ರಮದ ಹಾರ್ದಿಕ ಶುಭಾಶಯಗಳು. ಇಂದಿನ ಈ ದವಾಳಿ ಮೇಳದಲ್ಲಿ ನಿಮ್ಮೆಲ್ಲರ ನಡುವೆ ನಾನು ಕೂಡ ಭಾಗವಹಿಸಿರುವುದು ನನಗೆ ತುಂಬ ಗೌರವದ ಕ್ಷಣ ಅಂತ ಅನ್ನಿಸ್ತಾ ಇದೆ. ದೀಪಾವಳಿ ಅಂದರೆ ಕತ್ತಲೆಯ ಮೇಲೆ ಬೆಳಕಿನ ಜಯ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ನಿರಾಶೆಯಿಂದ ಆಸೆಯ ಕಡೆಗೆ ಹೊರಡುವುದು. ದೀಪಾವಳಿ ಆಚರಣೆ ಇಂದು ನಿನ್ನೆಯದಲ್ಲ, ಅದು ನಮ್ಮ ಪುರಾಣ ಕಾಲದ ಆದಿಯಾಗಿ, ಅಂದರೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಆಚರಣೆ ಮಾಡಿಕೊಂಡು ಬರುತ್ತಿದ್ದರು ಎಂದು ಹೇಳಲಾಗುತ್ತೆ. ಶ್ರೀರಾಮ ರಾವಣನ ಗೆದ್ದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವಂದು ದೀಪಾವಳಿಯನ್ನು ಕೆಲವರು ಆಚರಿಸ್ತಾರೆ. ಅಮಾವಾಸ್ಯೆಯ ಹಿಂದಿನ ದಿನ, ಅಂದರೆ ನರಕ ಚತುರ್ದಶಿ ಹಿಂದಿನ ದಿನ ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಹೇಳಲಾಗುತ್ತೆ. ಒಟ್ಟಿನಲ್ಲಿ ದೀಪಾವಳಿಯನ್ನು ಕೇಡಿನ ಮೇಲೆ ಶುಭದ ಹಾಗೂ ವಿಜಯದ ಸಂಕೇತ ಎಂದು ಆಚರಿಸಲಾಗುತ್ತೆ. ದೀಪಾವಳಿ ಎಂದರೆ ಕೇವಲ ದೀಪ ಹಚ್ಚುವ, ಸಿಹಿ ತಿಂಡಿ ಇವುಗಳ ಹಬ್ಬವಲ್ಲ, ಇದು ಸಂಬಂಧಗಳ ಹಬ್ಬ. ನಾವು ನಮ್ಮವರನ್ನು ಕ್ಷಮಿಸುವ, ಅವರೊಟ್ಟಿಗೆ ಕುಳಿತು ಭೋಜನ ಮಾಡುವ, ನಾವು ಒಗ್ಗಟ್ಟಾಗಿ ಬಾಳುವ, ನಮ್ಮ ಸಂತೋಷವನ್ನು ಹಂಚಿಕೊಳ್ಳುವ, ನಮ್ಮ ಹಿರಿಯರನ್ನು ನೆನೆದು ಪೂಜಿಸುವ, ಅಂದರೆ ತಬುಕರ್ ಆ ದಿನವೇ ಈ ದವಾಳಿ ಮೇಳ. ನಮ್ಮ ಬದುಕಿನಲ್ಲಿ ಬೆಳಕು ಮೂಡುವ ಹಬ್ಬವೇ ದೀಪಾವಳಿ. ಬೆಳಕು ಎಂದರೆ ಜ್ಞಾನ, ಸಂಸ್ಕೃತಿ, ಒಗ್ಗಟ್ಟು, ಶಾಂತಿ, ಅದುವೇ ಈ ದವಾಳಿ ಮೇಳ. ಮೇಳ ಮೀನ್ಸ್ ದ ಪ್ರೋಸೆಸ್ ಆಫ್ ಲೈಟ್ ಫ್ರಮ್ ಡಾರ್ಕ್ನೆಸ್. ಇಟ್ ಈಸ್ ಎ ಟೈಮ್ ಫಾರ್ ಹೋಪ್, unity and a joy with community. Hence we are celebrating Diwali Mera today with unique culture and custom. ದೀಪಾವಳಿ ನಮ್ಮ ಒಳಗಿನ ಬೆಳಕನ್ನು ನೆನಪಿಸ್ತದೆ. ಪ್ರಾಮಾಣಿಕತೆ, ಕರುಣೆ, ಜವಾಬ್ದಾರಿ ಈ ಗುಣಗಳು ನಮ್ಮೆಲ್ಲರನ್ನ ಬೆಳಗಬೇಕು. ನಾನು ನ್ಯಾಯಾಂಗದ ಸದಸ್ಯನಾಗಿ ನ್ಯಾಯವೂ ಒಂದು ಬೆಳಕು ಎಂಬ ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ. ಆ ಬೆಳಕು ಎಲ್ಲರಿಗೂ ಸಮನಾಗಿ ತಲುಪಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಯುವಕ ಯುವತಿಯರೇ, ನಾನು ವಿಶೇಷವಾಗಿ ಹೇಳುವುದೇನೆಂದರೆ, ಶಿಕ್ಷಣವೇ ನಿಮ್ಮ ಶಕ್ತಿ, ಸಂಸ್ಕೃತಿಯೇ ನಿಮ್ಮ ಬೇರೂರುವ ನೆಲೆ ಮತ್ತು ಕನಸುಗಳೇ ನಿಮ್ಮ ಭವಿಷ್ಯ. ಕಠಿಣ ಪರಿಶ್ರಮ ಮಾಡಿ ತುಂಬ ಎತ್ತರಕ್ಕೆ ಬೆಳೆಯಿರಿ. ನಿಮ್ಮ ಬೆಳವಣಿಗೆ ಮೂಲಕ ಸಮುದಾಯ ಮುಂದೆ ಸಾಗ್ತದೆ. ಇನ್ನು ನಮ್ಮ ಬಂಜಾರ ಸಮುದಾಯದ ಗತ ವೈಭವನ ನೋಡುವುದಾದರೆ, ನಮ್ಮ ಬಂಜಾರ ಸಮುದಾಯದವರು ತಮ್ಮ ಧೈರ್ಯ, ನಿಷ್ಠೆ, ಪರಿಶ್ರಮ, ಸಂಪ್ರದಾಯ, ವಿಶಿಷ್ಟ ಪರಂಪರೆ, ಮೌಲ್ಯಗಳು ಮತ್ತು ಬಣ್ಣಗಳ ಸಂಸ್ಕೃತಿಯಾಗಿ ತುಂಬ ಹೆಸರುವಾಸಿ. ದೇಶದ ಎಲ್ಲೆಡೆಯಲ್ಲೂ ಬಂಜಾರರು ತಮ್ಮ ಶ್ರಮ, ನಿಷ್ಠೆ ಮತ್ತು ಸಾಹಸದ ಮೂಲಕ ಹೆಸರಾಗಿದ್ದಾರೆ. ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತು ಇಂತಹ ಸುಂದರವಾದ ಸಮಾಜವನ್ನು ಕಟ್ಟುವಲ್ಲಿ ನಮ್ಮ ಬಂಜಾರ ಸಮುದಾಯದ ಕೊಡುಗೆ ಅಪಾರ. ನಮ್ಮ ಭಾಷೆ, ಕಲೆ, ನೃತ್ಯ, ಸಂಗೀತ, ನಮ್ಮ ಉಡುಗೆ ತೊಡುಗೆ ನಮ್ಮ ಪರಂಪರೆಯ ವೈಭವಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಈ ಪರಂಪರೆಯನ್ನು ಉಳಿಸಿ ಬೆಳೆಸುವುದರಲ್ಲಿ
ನಮ್ಮ ಕರ್ನಾಟಕ ರಾಜ್ಯ ಬಂಜಾರ ನೌಕರರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.